ನಿತ್ಯಾನಂದ ನಗೆಗೊಂದು ನೆಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅದೇ ನಮ್ಮ ರಸಿಕ ಶಿಖಾಮಣಿ ಶಾಸ್ತ್ರಿಗಳನ್ನ ನಾನು ಕೇಳಿದೆ. ಶಾಸ್ತ್ರಿಗಳೇ, ಈ ಮದುವೆ ದಿನ ಸಾಮಾನ್ಯವಾಗಿ ಆ ವಧು ಅಂದರೆ ಮದುವೆಯಾಗೋ ಹುಡುಗಿ ಆ ಮದುವೆ ಮಂಟಪದಲ್ಲಿ ಅಳ್ತಾ ಇರ್ತಾಳೆ, ಆದರೆ ಹುಡುಗ ನಗ್ತಾ ಇರ್ತಾನೆ. ಇದರ ಸ್ವಾರಸ್ಯವೇನು ಅಂತ ಕೇಳಿದೆ. ಅವರು ತುಂಬ ಮಾರ್ಮಿಕವಾಗಿ ಹೇಳಿದರು, ನೋಡಿ ಆ ಹುಡುಗಿನ ಅಳ್ತಾ ಇದೆ ಅಲ್ಲ, ಅದು ಅವಳ ಕೊನೆಯ ಅಳು. ಹುಡುಗ ನಗ್ತಾ ಇದ್ದಾರಲ್ಲ, ಇದು ಅವನ ಕೊನೆಯ ನಗು, ಲಾಸ್ಟ್ ಸ್ಮೈಲ್. ಶಾಸ್ತ್ರಿಗಳೇ, ನಿಜವಾಗಿ ಹೇಳಿ, ಕೊನೆಯದಾಗಿ ಮದುವೆ ಅಂದರೆ ಏನು ಅಂತ ಅವ್ರು ಹೇಳಿದರು. ನೋಡಿ, ಮದುವೆ ಅಂದರೆ 3 ರಿಂಗ್ ಸರ್ಕಸ್: ಎಂಗೇಜ್ಮೆಂಟ್ ರಿಂಗ್, ವೆಡ್ಡಿಂಗ್ ರಿಂಗ್, ಸಫರಿಂಗ್. ಆಮೇಲೆ ಹೇಳಿದರು, ಮ್ಯಾರೇಜ್ ಈಸ್ ಎ ಹರಿಡ್ಲಿ ಡನ್ ಆ್ಯಕ್ಟ್ ವಿಚ್ ಇಸ್ ಸ್ಲೋಲಿ ರಿಪೆಂಟೆಡ್ ಅಂತ. ಆಮೇಲೆ ಹೇಳಿದರು, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಬಟ್ ಸಫರ್ಡ್ ಆನ್ ದ ಅರ್ತ್ ಅಂತ. ಕೊನೆಗೆ ಹೇಳಿದರು, ದೀರ್ಘಕಾಲ ಬದುಕಬೇಕೆನ್ನುವರು ಮದುವೆಯಾಗಲು ಇಚ್ಛಿಸುವುದಿಲ್ಲ ಅಂತಂದರು. ನಾನು ಕೇಳಿದೆ ಯಾಕೆ ಅಂತಂದೆ. ಅದಕ್ಕೆ ಅವ್ರು ಹೇಳಿದರು, ಮದುವೆ ಆದ ಮೇಲೆ ದೀರ್ಘಕಾಲ ಬದುಕಬೇಕು ಎಂದು ಅನಿಸುವುದಿಲ್ಲ ಅಂತ. ಹೋಗಲಿ ಬಿಡಿ, ಈ ಮದುವೆ ಆದ ದಂಪತಿಗಳಿಗೆ ನಿಮ್ಮ ಸಂದೇಶವೇನು ಅಂತ ಕೇಳಿದೆ. ಅವ್ರು ಹೇಳಿದರು, ನೋಡಿ, ಸಾಗರವನ್ನು ದಾಟಲು ತೆಪ್ಪಬೇಕು, ಆದರೆ ಸಂಸಾರವೆಂಬ ಸಾಗರವನ್ನು ದಾಟಲು ಒಬ್ಬರು ತೆಪ್ಪಗಿರಬೇಕು ಅಂತ. ಮತ್ತೊಂದು ಕೇಳಿದೆ ಅವರ ಹತ್ರ, ಈಗಿನ ಯುವಕ ಯುವತಿಯರಿಗೆ ನಿಮ್ಮ ಸಂದೇಶ ಏನು? ಯಾಕೆಂದರೆ ಮರಗಿಡಗಳ ರಕ್ಷಣೆ ಆಗಬೇಕು. ಅವರು ಮಾರ್ಮಿಕವಾಗಿ ಹೇಳಿದರು, ನೋಡಿ ಯುವಕ ಯುವತಿಯರೇ, ಮರಗಳನ್ನು ಪ್ರೀತಿಸಿ, ಆದರೆ ಮರದ ಕೆಳಗಡೆ ಕೂತು ಪ್ರೀತಿಸಬೇಡಿ ಅಂತ. ಇನ್ನೊಂದು ಪ್ರಶ್ನೆ ಕೇಳಿದೆ, ಶಾಸ್ತ್ರಿಗಳೇ, ಯಾವ ಮನೆಯಲ್ಲಿ ಹೆಂಗಸು ಕಣ್ಣೀರಿಡುತ್ತಾಳೋ ಆ ಮನೆ ಉದ್ಧಾರ ಆಗದು ಎಂಬ ಮಾತಿದೆ. ಹೌದು, ಆದರೆ ಯಾವ ಮನೆಯಲ್ಲಿ ಗಂಡಸು ಕಣ್ಣೀರಿಡುತ್ತಾನೋ ಆಗ ಏನಾಗಬಹುದು? ಮಾರ್ಮಿಕವಾಗಿ ಶಾಸ್ತ್ರಿಗಳು ಹೇಳಿದರು, ಡಾಕ್ಟ್ರೇ, ಯಾವ ಮನೆಯಲ್ಲಿ ಹೆಂಗಸು ಕಣ್ಣೀರಿಡುತ್ತಾಳೋ ಆ ಮನೆ ಉದ್ಧಾರ ಆಗದು, ಆದರೆ ಯಾವ ಮನೆಯಲ್ಲಿ ಗಂಡಸು ಕಣ್ಣೀರಿಡುತ್ತಾನೋ ಆಗ ಇನ್ನೊಂದು ಮನೆ ಉದ್ಧಾರ ಆಗುತ್ತೆ ಅಂತ. ಹೀಗೆ ಶಾಸ್ತ್ರಿಗಳು ಭಾಳ ಮಾರ್ಮಿಕವಾಗಿ ಹೇಳಿದರು. ನಾನು ಕೇಳಿದೆ, ಶಾಸ್ತ್ರಿಗಳೇ, ನೀವು ಹೇಗಿದ್ದೀರಿ ಅಂತ. ಯಾಕೆ ಅವರಿಗೆ ವಯಸ್ಸಾಗಿತ್ತು. ಆಗ ಹೇಳಿದ್ರು, ನೋಡಿ, ನಮ್ಮಂಥ ಹಣ್ಣು ಮುದುಕರನ್ನು ನೀವು ಹಾಗೆ ಕೇಳಬಾರ್ದು. ಮತ್ತು ಹೇಗೆ ಕೇಳಬೇಕು ಸರ್? 60 ವರ್ಷ ಆದವರಿಗೆ ಕೇಳಿ ಹೇಗಿದ್ದೀರಿ, 70 ವರ್ಷ ಆದವರಿಗೆ ಈಗ ಹೇಗಿದ್ದೀರಿ ಹಾಗೆ ಕೇಳಬೇಕಪ್ಪ. 80 ವರ್ಷ ಆದವರಿಗೆ ಇದ್ದೀರಾ, ಇನ್ನೂ ಇದ್ದೀರಾ ಹಾಗೆ ಕೇಳಬೇಕು ತಮ್ಮ. 90 ವರ್ಷ ಆದವರಿಗೆ ಇನ್ನು ಹೇಗೆ ಇದ್ದೀರಿ ಅಂತ ಹಾಗೆ ಕೇಳಿ. 100 ವರ್ಷ ಆದವರಿಗೆ ಇನ್ನು ಯಾಕೆ ಇದ್ದೀರಿ ಅಂತ ಕೇಳಬೇಕು ಅಂತ ನಾನು ಶಾಸ್ತ್ರಿಗಳಿಗೆ ಕೇಳಿದೆ. ಶಾಸ್ತ್ರಿಗಳೇ, ಅಕಾಲ ಮೃತ್ಯುಗೂ ಸಕಾಲ ಮೃತ್ಯುಗೂ ಏನು ವ್ಯತ್ಯಾಸ? ಆಗ ಶಾಸ್ತ್ರಿಗಳು ಹೇಳ್ತಾರೆ, ನೋಡಿ, ಮೈ ತುಂಬ ಸಾಲ ಇರುವಾಗ ಒಬ್ಬರು ಸತ್ತು ಬಿಟ್ಟರೆ ಅದು ಸಕಾಲ ಮೃತ್ಯು. ಆದರೆ ಇಲೆಕ್ಷನನ್ನು ಗೆದ್ದು ಇನ್ನೇನು ಮಂತ್ರಿ ಆಗ್ತಾನೆ, ಪದವಿ ಪ್ರಮಾಣ ಸಮಾರಂಭಕ್ಕೆ ಹೋಗಬೇಕು ಅಂತ ಹೇಳಿ ಸತ್ತು ಬಿಟ್ಟರೆ ಅದು ಅಕಾಲ ಮೃತ್ಯು ಅಂತ. ಇನ್ನೊಂದು ಮಾತು ಕೇಳಿದೆ, ಶಾಸ್ತ್ರಿಗಳೇ, ಕವಿತೆಗೂ ಪ್ರಬಂಧಕ್ಕೂ ಏನು ವ್ಯತ್ಯಾಸ? ಆಗ ಶಾಸ್ತ್ರಿಗಳು ಹೇಳ್ತಾರೆ, ಡಾಕ್ಟ್ರೇ, ಒಂದು ಸುಂದರ ಹುಡುಗಿಯ ಬಗ್ಗೆ ಬರೆದರೆ ಅದು ಒಂದು ಕವಿತೆ, ಆದರೆ ಹೆಂಡತಿಯ ಬಗ್ಗೆ ಬರೆದರೆ ಅದು ದೊಡ್ಡ ಪ್ರಬಂಧ ಅಂತಂದು. ಕೊನೆಗೊಂದು ಮಾತು ಕೇಳಿದೆ ಶಾಸ್ತ್ರಿಗಳೇ, ಘಟನೆಗೂ ದುರ್ಘಟನೆಗೂ ಏನು ವ್ಯತ್ಯಾಸ? ಅವ್ರು ಹೇಳ್ತಾರೆ, ನೋಡಿ, ಒಂದು ಭ್ರಷ್ಟ ಮಂತ್ರಿಗಳ ಕಾರಿಗೆ ಆಕ್ಸಿಡೆಂಟ್ ಆಯಿತು, ಅದು ಘಟನೆ, ಇವೆಂಟ್. ಆದರೆ ಮಂತ್ರಿಗಳಿಗೇನೂ ಆಗಿಲ್ಲ, ಅದು ದುರ್ಘಟನೆ ಅಂತದ್ದು. ನಾನು ಹೇಳಿದೆ, ಶಾಸ್ತ್ರಿಗಳೇ, ಆನಂದಕ್ಕೂ ಪರಮಾನಂದಕ್ಕೂ ಏನು ವ್ಯತ್ಯಾಸ? ಅವ್ರು ಹೇಳ್ತಾರೆ, ನೋಡಿ, ಈ ಸುಡು ಬಿಸಿಲು, ಈಗ ಈ ಬಿಸಿಲಲ್ಲಿ ಕೂಡ ಮದುವೆಗೆ ಹೋಗುವಾಗ ಹೆಂಗಸರು ಮೈ ತುಂಬ ಚಿನ್ನ ಹೇರಿಕೊಂಡು ಜರತಾರಿ ಪಟ್ಟೆ ಸೀರೆ ಉಟ್ಕೊಂಡು ಹೋಗ್ತಾರಲ್ಲ, ಅದು ಅವರಿಗೆ ಆನಂದ. ಯಾಕಂದರೆ ತುಂಬ ನೋಡಿ ಜನ ಖುಷಿ ಪಡ್ತಾರೆ, ಅದು ಆನಂದ. ಆದರೆ ಮದುವೆ ಮನೆಯಿಂದ ಬಂದು ಅವೆಲ್ಲವನ್ನು ಬಿಸಾಕಿ ಒಂದು ನೈಟಿ ಹಾಕೊಂಡು ಇರ್ತಾರಲ್ಲ, ಅದು ಪರಮಾನಂದ ಅಂತಂದು. ಹೀಗೆ ಕೊನೆಗೆ ಶಾಸ್ತ್ರಿಗಳಿಗೆ ಹೇಳಿದೆ, ಶಾಸ್ತ್ರಿಗಳೇ, ಜೀವನ ಅಂದರೆ ಏನು? ಒಂದೇ ಶಬ್ದದಲ್ಲಿ ಹೇಳಿ ಅಂತಂದೆ, ಒಂದೇ ವಾಕ್ಯದಲ್ಲಿ ಹೇಳಿ ಅಂತಂದೆ. ಆಗ ಶಾಸ್ತ್ರಿಗಳು ಬಹಳ ಮಾರ್ಮಿಕವಾಗಿ ಹೇಳಿದರು, ಪುತ್ರರೇ, ಜೀವನ ಅಂದರೆ ಹುಟ್ಟುವಾಗ ಸಂತೋಷದ ಕೂಟ, ವರ್ಷ 1ಕ್ಕೆ ಕೊಂಡಾಟ, 10 ವರ್ಷಕ್ಕೆ ಹುಡುಗಾಟ, 20 ವರ್ಷಕ್ಕೆ ಹಾರಾಟ, 30 ವರ್ಷಕ್ಕೆ ಬಾಳ ಸಂಗಾತಿಯ ಹುಡುಕಾಟ, 40 ವರ್ಷಕ್ಕೆ ಸಂಸಾರದ ಜಂಜಾಟ, 50 ವರ್ಷಕ್ಕೆ ಹೋರಾಟ, 60 ವರ್ಷಕ್ಕೆ ಆರಂಭವಾಯಿತು ರೋಗಗಳ ಕಾಟ, 70 ವರ್ಷಕ್ಕೆ ಬದುಕಿ ಉಳಿಯುವ ಜಗ್ಗಾಟ, 80 ವರ್ಷಕ್ಕೆ ಟಾಟ, ನಮ್ಮ ಲೆಕ್ಕದಲ್ಲಿ ಎಲ್ಲರಿಗೂ ವೈಕುಂಠ ಸಮಾರಾಧನೆ ಊಟ ಅಂತಂದರು. ಹೀಗೆ ಜೀವನವನ್ನು ಒಂದೇ ವಾಕ್ಯದಲ್ಲಿ ಅವರು ವಿವರಿಸಿದರು. ಕೊನೆಯದಾಗಿ ಶಾಸ್ತ್ರಿಗಳಿಂದ ಕೇಳಿದೆ, ಶಾಸ್ತ್ರಿಗಳೇ, ಒಂದೇ ಮಾತಲ್ಲಿ ಹೇಳಿ, ಹಾಡುವವರಿಗೆ ಏನು ಮುಖ್ಯ, ಕುಣಿಯುವವರಿಗೆ ಏನು ಮುಖ್ಯ ಅಂತಂದು. ತುಂಬ ಮಾರ್ಮಿಕವಾಗಿ ತಮಾಷೆಯಾಗಿ ಹೇಳಿದರು, ಡಾಕ್ಟ್ರೇ, ಹಾಡುವವರಿಗೆ ಕಂಠ ಮುಖ್ಯ, ಕುಣಿಯುವವರಿಗೆ ಸೊಂಟ ಮುಖ್ಯ ಅಂತಂದು. ಸ್ನೇಹಿತರೆ, ಇದುವರೆಗೆ ಮಾರ್ಮಿಕವಾಗಿ ಹೇಗೆ ಮಾತಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡೆವು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ಜೋಕುಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಗ್ತಾ ಇರಿ. ನಮಸ್ಕಾರ.